ತುಂಬ ರೂಟೆಡ್ ಕಥೆಗಳು, ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಕಾಣಿಸೋ ಸಿನಿಮಾಗಳು, ಸೋಷಿಯಲ್ ಇಶ್ಯೂಸ್ ಮೇಲೆ ಡೀಲ್ ಮಾಡೋ ಸಿನಿಮಾಗಳು, ಒಂದು ಸಿಂಪಲ್ ಸ್ಟೋರಿನ ಒಂದು ಒಳ್ಳೆಯ ಸಿನಿಮಾ ರೂಪವನ್ನು ತಗೊಳ್ಳೋದು ಬರೀ ಮಲಯಾಳಂನಲ್ಲಿ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಸುಮಾರು ಬಂದಿವೆ ಆ್ಯಂಡ್ ಬರ್ತಾ ಇದ್ದಾವೆ. ಬಟ್ ಜನಕ್ಕೆ ಗೊತ್ತಾಗೋ ಸ್ಪೀಡ್ ಸ್ವಲ್ಪ ಕಮ್ಮಿ ಇದೆ. ಸೊ ಗೊತ್ತಾದವರು ಇವುಗಳ ಬಗ್ಗೆ ಮಾತಾಡಿದರೆ ಮುಂದೆ ಬರುವ ಇಂತಹ ಸಿನಿಮಾಗಳಿಗೆ ಒಂದು ಒಳ್ಳೆ ರೀತಿ ಸಪೋರ್ಟ್ ಸಿಗ್ಬೋದು ಅಂತ ಅನಿಸುತ್ತೆ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕೋಳಿ ಹೆಸರು ಚಂಪಾ ಪಿ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ಅಕ್ಷತಾ ಪಾಂಡವಪುರ ಅವರು ಲೀಡ್ನಲ್ಲಿ ಕಾಣಿಸ್ಕೊಂಡಿರೋ ಸಿನಿಮಾ. ರಿಲೀಸ್ ಆಗಿ ತುಂಬ ದಿನ ಆಗಿದೆ. ನನ್ನ ಪರ್ಸ್ನಲ್ ಕಮಿಟ್ಮೆಂಟ್ಗಳಿಂದ ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೋಡ್ಕೊಂಡು ಬಂದೆ. ಇದ್ರ ಜೊತೆ 17-18 ಸಿನಿಮಾದ ರಿವ್ಯೂ ಕೂಡ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡಿ ಅಂತ ಹೇಳ್ತಾ, ಕೋಳಿ ಹೆಸರು ಸಿನಿಮಾದ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಹುಚ್ಚೇರಿ ಅನ್ನೋ ಒಬ್ಳು ಹೆಂಗಸು ತನ್ನ ಮಗಳು ಕೋಳಿ ಹೆಸರು ಅಂದರೆ ಕೋಳಿ ಸಾರನ್ನು ಕೇಳಿದಾಗ ಏನು ಮಾಡ್ತಾಳೆ, ತಂದು ಕೊಡ್ತಾಳೋ ಮಾಡಿಕೊಡ್ತಾಳೋ, ಕೊನೆಗೆ ಆ ಹುಡುಗಿ ಕೋಳಿ ಸಾಂಬಾರಲ್ಲಿ ಮುದ್ದೆ ಅನ್ನನ ತಿಂತಾಳ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇಲ್ಲಿದ್ದಂತಹ ಕ್ಯಾರೆಕ್ಟರ್ಸ್ ಆ್ಯಂಡ್ ದಿ ಮೇನ್ ಕ್ಯಾರೆಕ್ಟರ್. ಹುಚ್ಚೇರಿ ಮತ್ತು ಆ ಹಳ್ಳಿಯಲ್ಲಿದ್ದ ಎಲ್ಲರ ಪಾತ್ರಗಳನ್ನು ಚೆನ್ನಾಗಿ ಬರ್ಕೊಂಡಿದ್ರು. ಚೆನ್ನಾಗಿ ಅನ್ನೋದಕ್ಕಿಂತ ತುಂಬ ರೂಟೆಡ್ ಆಗಿದ್ವು. ಆ ಪಾತ್ರಗಳೆಲ್ಲ ನಾವು ಹಳ್ಳಿಗಳಲ್ಲಿ ಕೇಳಿರೋದೇ ನೋಡಿರೋದೆ. ಒಂದು ಹಳ್ಳಿ ಅಂದಮೇಲೆ ಅಲ್ಲಿ ಎಷ್ಟೊಂದು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ಗಳಿರ್ತವೆ. ಅದೇ ಥರ ಇಲ್ಲೂ ಇವೆ ಆ್ಯಂಡ್ ಅವೆಲ್ಲ ನನಗೆ ಹಿಡಿಸಿದ್ವು. ಇನ್ನು ನನಗೆ ಮೇನ್ ಕ್ಯಾರೆಕ್ಟರ್ ಯಾಕೆ ಹಿಡಿಸ್ತು ಅಂದರೆ, ಅದಕ್ಕೆ ಅವ್ರು ಕೊಟ್ಟಂತಹ ಆರ್ಕ್ ಆ್ಯಂಡ್ ಕ್ಲೋಸರ್ ಅನ್ಬೋದು. ಸಿನಿಮಾದಲ್ಲಿ ಮೊದಲು ತನ್ನ ಮಗಳಿಗೆ ಓದು ಹೊಟ್ಟೆಗೆ ಅನ್ನ ಹಾಕುತ್ತಾ ಅಂತ ಕೇಳ್ತಾಳೆ. ಅದೇ ಸಿನಿಮಾದ ಕೊನೆಯಲ್ಲಿ ಅವಳಲ್ಲಿ ಆದಂತಹ ಬದಲಾವಣೆ ನನ್ನ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತು ಆ್ಯಂಡ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಪ್ರಾಪರ್ ಆಗಿ ಡಿಫೈನ್ ಆಯಿತು ಅಂತ ಹೇಳ್ತೀನಿ. ನೆಕ್ಸ್ಟ್ ಇದರ ಎಕ್ಸಿಕ್ಯೂಷನ್. ಈ ಸಿನಿಮಾ ಪೇಪರ್ ಮೇಲೆ ತುಂಬ ಗಟ್ಟಿಯಾಗಿ ನಿಂತಿದೆ. ತುಂಬ ಡೆಪ್ತಾಗಿ ಸ್ಕ್ರಿಪ್ಟ್ನ ಬರ್ಕೊಂಡಿದ್ದಾರೆ. ಮೇಕಿಂಗ್ ಪ್ರೊಸೆಸ್ನ ಕೂಡ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ನ ತಗೊಂಡಿದ್ದಾರೆ ಈ ಕಥೆಯನ್ನು ಹೇಳೋಕ್ಕೆ. ಅದರಿಂದನೇ ನಾವು ಆ ಪಾತ್ರಗಳಿಗೆ ರಿಲೇಟ್ ಆಗೋದು, ಕನೆಕ್ಟ್ ಆಗೋದು. ತುಂಬ ರಿಯಲಿಸ್ಟಿಕ್ ಮೇಕಿಂಗ್ ಇದೆ ಈ ಸಿನಿಮಾದಲ್ಲಿ. ಆ ಲೈಟಿಂಗ್ ಡಿಪಾರ್ಟ್ಮೆಂಟ್, ಸ್ಪೆಷಲಿ ಮನೆ ಒಳಗಡೆ ಇರೋ ಸೀನ್ಸ್ಗಳು, ರಾತ್ರಿ ಹೊತ್ತು ತೆಗೆದಿರೋ ಫ್ರೇಮ್ಸ್ ಎಲ್ಲದೂ ಇಷ್ಟ ಆಯ್ತು ನನಗೆ. ಇನ್ನು ನೆಕ್ಸ್ಟ್ ಇದರ ಸೆಕೆಂಡ್ ಹಾಫ್ ತುಂಬ ಹಿಡಿಸ್ತು. ಅಲ್ಲೊಂದು ಸಸ್ಪೆನ್ಸ್ ಅನ್ನೋದನ್ನು, ಒಂದು ಸಣ್ಣ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ್ಯಂಡ್ ಅದು ವರ್ಕ್ ಆಗುತ್ತೆ. ನಾವು ಅಂದ್ಕೊಳ್ಳದೇ ಇರೋದು ಕೂಡ ನಡೆಯುತ್ತೆ. ಈ ಒಂದು ರೈಟಿಂಗ್ ಪಾರ್ಟ್ ನನಗೆ ಹಿಡಿಸ್ತು. ಈವನ್ ಇದನ್ನ ಪ್ಲೇಸ್ ಮಾಡಿರೋ ರೀತಿ ಸಿನಿಮಾಗೆ ತುಂಬ ಪುಷ್ ನೀಡಿದೆ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಡೀಲ್ ಮಾಡಿರೋ ವಿಚಾರಗಳು, ತುಂಬ ವಿಚಾರಗಳನ್ನು ಡೀಲ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಬಡತನ, ತಂದೆ ತಾಯಿ ಅನ್ನೋರು ಯಾವ ಥರ ಇರಬಾರ್ದು, ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಏನೇ ಬಂದರೂ ಫೇಸ್ ಮಾಡುವಂತಹ ಧೈರ್ಯ. ಸೊ ಈ ತರಹದ ಒಂದು ಸಣ್ಣ ಸಣ್ಣ ವಿಚಾರಗಳು ನಿಮಗೆ 1.5 ಗಂಟೆಯಲ್ಲಿ ಅಲ್ಲಲ್ಲಿ ಕಾಣಿಸ್ಕೋತಾನೆ ಇರ್ತವೆ. ನೆಕ್ಸ್ಟ್ ಇಲ್ಲಿನ ಪರ್ಫಾರ್ಮೆನ್ಸಸ್. ಸ್ಕ್ರೀನ್ ಮೇಲೆ ಜಸ್ಟ್ ಬಂದು ಹೋಗೋ ಒಂದು ಅತೀ ಸಣ್ಣ ಪಾತ್ರ ಕೂಡ ರಂಗಭೂಮಿ ಕಲಾವಿದರು ಅಂತ ಅನ್ಸುತ್ತೆ ನನಗೆ. ಎಷ್ಟು ನ್ಯಾಚುರಲಾಗಿ ಬಂದಿದೆ ಅಂತೀರಾ. ಸಿನಿಮಾ ನೋಡ್ತಿದ್ದೀವಿ ಅನ್ನೋ ಒಂದು ಫೀಲ್ ಬರಲಿಲ್ಲ ನನಗೆ. ಯಾರೋ ಒಂದು ಹಳ್ಳಿಲಿ ಕ್ಯಾಮ್ರಾ ಇಟ್ಟಿದ್ದಾರೆ, ಅಲ್ಲಿ ನಡೀತಾ ಇರೋದನ್ನ ನೋಡ್ತಿದ್ದೀವಿ ಅನ್ನೋ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು ಎಲ್ಲರ ಪರ್ಫಾರ್ಮೆನ್ಸ್. ಹೈಲೈಟ್ ಅಂದರೆ ಅಕ್ಷತಾ ಪಾಂಡವಪುರ ಅವರು ಮತ್ತು ಆ ಚಿಕ್ಕ ಹುಡುಗಿ ಅಪೇಕ್ಷಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಚಿಕ್ಕ ಹುಡುಗಿ ತನ್ನ ತಾಯಿಗೆ ಒಂದು ವಿಚಾರನ ಖುಷಿಯಿಂದ ಹೇಳೋಕೆ ಬರೋ ಒಂದು ಸೀನ್ ಇದೆ. ಆ ಸೀನಲ್ಲಿ ಆ ಹುಡುಗಿ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ನೋಡೋರಿಗೆ ಇಷ್ಟ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಏನೂ ಇಲ್ಲ, ಎಲ್ಲೂ ಬೋರಿಂಗ್ ಇಲ್ಲ. ಒಂದು ಸಣ್ಣ ಇವೆಂಟ್ನೇ ತಗೊಂಡು ಸಿನಿಮಾನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಟ್ ಆ ಕ್ಲೈಮ್ಯಾಕ್ಸ್ ಏನಿದೆ ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಕೊಡ್ತು ನನಗೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾಸ್ ಡೀಸೆಂಟ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ನೋಡ್ಬೋದು, ಏನೂ ಸಮಸ್ಯೆ ಇಲ್ಲ. ಓವರಾಲ್ ಆಗಿ ಹೇಳೋದಾದರೆ ಇದು ರೆಗ್ಯುಲರ್ ಸಿನಿಮಾ ಅಲ್ಲ, ಇದೊಂದು ಆರ್ಟ್ ಫಾರ್ಮ್ ಅನ್ಬೋದು. ಟ್ರೈಲರ್ ನೋಡಿ ನಿಮಗೆ ಆ ಟ್ರೈಲರ್ ಹಿಡಿಸಿದ್ರೆ ಖಂಡಿತ ಸಿನಿಮಾನೂ ಹಿಡಿಸುತ್ತೆ. ನಿಮ್ಮ ಊರಲ್ಲಿ ಅವೈಲಬಲ್ ಇದ್ದರೆ ಸಿನಿಮಾನ ಹೋಗಿ ನೋಡಿ ಅಂತ ಹೇಳ್ತೀನಿ. OTTಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಂದಾಗ ತಿಳಿಸ್ತೀನಿ ಅಂತ ಹೇಳ್ತಾ, ಇದಿಷ್ಟು ಕೋಳಿ ಹೆಸರು ಸಿನಿಮಾನ ನೋಡಿ ನಂಗೆ ಅನಿಸಿದ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸ್ಬಿಡಿ. ಹಾಗೆ ಸಿನಿಮಾದ ಅಪ್ಡೇಟ್ಸ್ಗಾಗಿ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.